ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಎನ್ನುವುದು ಹಿಂದಿ ನಾಣ್ಣುಡಿ. ಆದರೆ ಅದೇ ನಮ್ಮ ಕನ್ನಡದಲ್ಲಿ ಹೇಳುವಂತೆ ನಮ್ಮ ಹಿತವನ್ನೇ ಬಯಸುವವರು ನಿಜವಾದ ಶತ್ರುಗಳಂತೆ, ಅವರನ್ನೇ ಹಿತಶತ್ರುಗಳು ಎನ್ನುತ್ತೇವೆ. ಅಂಥವರಿಂದ ಆದಷ್ಟು ದೂರವಿರಿ ಅಂತಾರೆ ದೊಡ್ಡವರು. ನಮ್ಮದೇ ಮನೆಯಲ್ಲಿ ತಿಂದು ಉಂಡು ಎಲ್ಲವನ್ನು ಬಾಚಿಕೊಂಡು ಹೋದ ನಮ್ಮ ಹರಾಮಿಗಳ ಸಾಲಿನಲ್ಲಿ ನಿಲ್ಲುವವರು ಬ್ರಿಟಿಷರು ಕೂಡ. ಇಸ್ಲಾಂ ಅರಸರು ಹೊಟ್ಟೆ ಸೀಳಿದ್ರು, ಈ ಬಿಳಿ ಹಂದಿ ಬ್ರಿಟಿಷರು ಕತ್ತು ಸೀಳಿದ್ರು. ಇಷ್ಟೇ ವ್ಯತ್ಯಾಸ. ಆದರೆ ಜೀವ ಹೋಗಿದ್ದು, ಧರ್ಮ ಬದಲಾಗಿದ್ದು, ಕಿಚ್ಚು ಹೊತ್ತಿದ್ದು ಮಾತ್ರ ನಮ್ಮ ನಡುವೆಯೇ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಆಂಗ್ಲರು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಪ್ರೀತಿ ಪ್ರೀತಿ ಅಂತಲೇ ಸಾರುತ್ತಾರೆ. ಆದರೆ ಪ್ರೀತಿ ಎಂದು ತಬ್ಬಿಕೊಳ್ಳುವಾಗ ಕತ್ತು ಸೀಳುತ್ತಾರೆ. ಎಲ್ಲಿದೆ ಅವರ ನಿಜವಾದ ಪ್ರೀತಿ ಎಂದು? ಈ ಮಾತಿನ ಒಳ ತಾತ್ಪರ್ಯವೇ ಅದು. ಈ ಆಂಗ್ಲರು ಮಾಡಿದ ಅನಾಹುತಗಳು ಒಂದಾ ಎರಡ? ಇಡೀ ಜಗತ್ತು ಎಂದೂ ಮರೆಯಲಾರದ ಅತಿ ಮಾನುಷ ಪೈಶಾಚಿಕ ಕೃತ್ಯವೆಂದರೆ ಅದು ಜಲಿಯನ್ ವಾಲಾಬಾಗ್ನಲ್ಲಿ ನಡೆದ ನರಮೇಧ. ಸುಮಾರು 500 ಅಮಾಯಕ ಹೋರಾಟಗಾರರ ಹತ್ಯಾಕಾಂಡ. ನಿಜಕ್ಕೂ ಈ ಘಟನೆಯನ್ನ ನೆನೆಸಿಕೊಂಡಾಗಲೆಲ್ಲ ರಕ್ತ ಕುದಿಯುತ್ತೆ. ಅದೇ ಹಠ, ಅದೇ ಪ್ರತೀಕಾರವೇ ಹತ್ಯಾಕಾಂಡ ನಡೆಸಿದ್ದ ಬ್ರಿಟಿಷ್ ಅಧಿಕಾರಿಯನ್ನ ಅವನದ್ದೇ ದೇಶ ನುಗ್ಗಿ ತುಂಡು ತುಂಡಾಗಿ ಸೀಳಿದ ಭಾರತೀಯನ ಧೈರ್ಯ, ಪ್ರತೀಕಾರದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಹೇಳಲೇಬೇಕು. ಬನ್ನಿ ಹಾಕಿದ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾಕಾಯಿತು? ನಂತರ ನಡೆದ ಬೆಳವಣಿಗೆಯಾದರೂ ಎಂಥದ್ದು? ಸೋಕಾಲ್ಡ್ ಅಂದಿನ ಧೀಮಂತ ಮಹಾನಾಯಕರು, ರಾಜಕೀಯ ನಾಯಕರು, ಮಹಾತ್ಮರು, ಮಹಾಜನರು ಏನು ಮಾಡಿದ್ರು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅವರು ಯಾರೋ, ಯಾರ ತಾಯಿಯ ಮಕ್ಕಳೋ, ಯಾವ ಧರ್ಮವೋ, ಯಾವ ಜಾತಿಯೋ, ಯಾವ ಊರೋ, ಯಾವ ರಾಜ್ಯದವರೋ, ಆದರೆ ಅವರ ಹತ್ಯೆಯನ್ನೊಮ್ಮೆ ನೆನೆದಾಗ ಅರಿವಿಲ್ಲದಂತೆ ನಮ್ಮ ಕಣ್ಣುಗಳು ತೇವವಾಗ್ತವೆ. ಅಂದರೆ ಅದರಲ್ಲಿ ಭಾವೈಕ್ಯತೆ ಇರಬೇಕು, ಅಥವಾ ದೇಶಭಕ್ತಿ ಇರಬೇಕು, ಇಲ್ಲ ನನ್ನದು ಅನ್ನೋ ಗರ್ವ ಇರಬೇಕು. ಆ ಗರ್ವದಿಂದಲೇ ಹೇಳಬೇಕು, ನಾನು ಭಾರತೀಯನೆಂದು. ಅದೇ ಭಾರತೀಯರ ಮಾರಣ ಹೋಮವಾದಾಗ ಈ ಮಣ್ಣಿನ ಮಕ್ಕಳು ಎನಿಸಿಕೊಂಡವರಿಗೆ ಸಹಜವಾಗಿಯೇ ಕಿಚ್ಚು, ರೋಷ ಭುಗಿಲೇಳುತ್ತೆ. ಅಂತಹ ಎಂದೂ ತೀರದ ಘಟನೆಗಳ ಪೈಕಿ ಭಾರತ ಕಂಡ ಅತ್ಯಂತ ಕರುಣಾಜನಕ ಭೀಭತ್ಸ್ಯ ಹತ್ಯಾಕಾಂಡಗಳಲ್ಲಿ ಒಂದು, ಅದುವೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಏಪ್ರಿಲ್ ಬಂತೆಂದರೆ ರಾಜಕೀಯ ಪಕ್ಷಗಳ ಕೇಂದ್ರ ಬಿಂದು ಇದೇ ಉದ್ಯಾನ. 1919 ಏಪ್ರಿಲ್ 13ರಂದು ಪಂಜಾಬ್ನ ಅಮೃತಸರದಲ್ಲಿರುವ ಜಲಿಯನ್ ವಾಲಾಬಾಗ್ನ ಉದ್ಯಾನದಲ್ಲಿ ನಡೆದ ಹತ್ಯಾಕಾಂಡಕ್ಕೆ ಬರೋಬ್ಬರಿ 105 ವರ್ಷಗಳೇ ಸಂದಿವೆ. ಅದು ಕೂಡ ಸಿಖ್ಖರ ಪಾಲಿನ ಯುಗಾದಿ ಬೈಸಾಖಿ ಹಬ್ಬದ ದಿನವೇ ಈ ಹತ್ಯಾಕಾಂಡ ನಡೆದಿತ್ತು. ಅಷ್ಟಕ್ಕೂ ಈ ಹತ್ಯಾಕಾಂಡ ನಡೆದಿದ್ದಾದರೂ ಹೇಗೆ ಮತ್ತು ಯಾಕೆ ಅನ್ನೋದನ್ನು ವಿವರಿಸ್ತೀನಿ ಕೇಳಿ. ಸ್ನೇಹಿತರೆ, 19ನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯರಲ್ಲಿ ವೇಗವಾಗಿ ಬೆಳೆಯುತ್ತಿದ್ದ ರಾಷ್ಟ್ರೀಯತಾವಾದಿ ಸಮಸ್ಯೆಯೊಂದಿಗೆ ವ್ಯವಹರಿಸುತ್ತಿತ್ತು. ಅದೇ ಸಮಯದಲ್ಲಿ ಅಂದರೆ ಬ್ರಿಟಿಷ್ ಆಡಳಿತ 1919ರಲ್ಲಿ ಮೊದಲನೆಯ ಮಹಾಯುದ್ಧವನ್ನು ಎದುರಿಸುತ್ತೆ. ಆ ಯುದ್ಧದಿಂದ ನಲುಗಿದ್ದ ನವರಂಗಿ ಆಂಗ್ಲ ಸರ್ಕಾರ ಭಾರತದಲ್ಲಿ ಬೆಳೆಯುತ್ತಿದ್ದ ರಾಷ್ಟ್ರೀಯತಾವಾದಿ ಭಾವನೆಗಳನ್ನು ಹತ್ತಿಕ್ಕಲು 1919ರಲ್ಲಿ ಲಂಡನ್ನಿನಲ್ಲಿ ಬ್ರಿಟಿಷ್ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ರೌಲಟ್ ಸಮಿತಿಯ ಶಿಫಾರಸುಗಳ ನಂತರ ರೌಲಟ್ ಕಾಯ್ದೆ ಎಂದು ಕರೆಯಲ್ಪಡುವ ವಿವಾದಾತ್ಮಕ ಕಾಯ್ದೆಯನ್ನು ಅಂಗೀಕರಿಸುತ್ತೆ. ಈ 2 ಮಸೂದೆಗಳನ್ನು ಕೇಂದ್ರ ಶಾಸಕಾಂಗದಲ್ಲಿ ಪರಿಚಯಿಸಲಾಯಿತು. ನಂತರ ಅದನ್ನು ಕಪ್ಪು ಮಸೂದೆಗಳು ಎಂದು ಕರೆಯಲಾಯಿತು. ಈ ಕಾಯ್ದೆಯು ಬ್ರಿಟಿಷ್ ಭಾರತದಲ್ಲಿ ವಾಸಿಸುವ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿರುವ ಶಂಕಿತ ವ್ಯಕ್ತಿಯನ್ನ 2 ವರ್ಷಗಳ ಕಾಲ ವಿಚಾರಣೆ ಅಥವಾ ನ್ಯಾಯಾಂಗ ಪರಿಶೀಲನೆ ಇಲ್ಲದೆ ಬಂಧಿಸಲು ಬ್ರಿಟಿಷರಿಗೆ ನಿರಂಕುಶ ಅಧಿಕಾರವನ್ನು ನೀಡಿತು. ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಭಾರತೀಯ ಸದಸ್ಯರ ಒಗ್ಗಟ್ಟಿನ ವಿರೋಧದ ಹೊರತಾಗಿಯೂ ಈ ಕಾಯ್ದೆಯನ್ನು ಅಂಗೀಕರಿಸಲಾಗಿತ್ತು. ಈ ಕಾಯ್ದೆಯನ್ವಯ ಸರ್ಕಾರದ ವಿರುದ್ಧ ಘೋಷಣೆ, ಪಿತೂರಿ, ಅವಮಾನ, ಚರ್ಚೆ ಅಥವಾ ವಿರುದ್ಧವಾಗಿ ಮಾತನಾಡುವ ಮತ್ತು ಪ್ರಶ್ನಿಸುವ ನೈತಿಕ ಹಕ್ಕನ್ನೇ ಕಸಿದುಕೊಂಡು ದಬ್ಬಾಳಿಕೆ, ಆಳ್ವಿಕೆ ಮಾಡತೊಡಗಿತು. ಆದರೆ ಭಾರತೀಯರು ಒಳಗೊಳಗೆ ಇವರ ವಿರುದ್ಧ ಮಸಲತ್ತು ಮಾಡತೊಡಗಿದರು. ಈ ಕಾಯ್ದೆಯ ದಬ್ಬಾಳಿಕೆಯ ಸ್ವರೂಪವು ಜನರಲ್ಲಿ ಅಸಮಾಧಾನವನ್ನು ಉಂಟುಮಾಡಿತು ಮತ್ತು ರೌಲತ್ ಕಾಯ್ದೆಯ ವಿರುದ್ಧ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹಕ್ಕೆ ಕರೆ ನೀಡಿದಾಗ ದೊಡ್ಡ ಪ್ರತಿಕ್ರಿಯೆ ದೊರಕುತ್ತೆ. ಚಳುವಳಿ ಮತ್ತು ಪ್ರತಿಭಟನೆಗಳು ದೇಶದಾದ್ಯಂತ ಹರಡಿತ್ತು. ಇದೇ ಬಿಸಿ ಪಂಜಾಬ್ಗೂ ತಲುಪುತ್ತೆ. ಅಲ್ಲಿ ಪರಿಸ್ಥಿತಿ ಸ್ಫೋಟಗೊಳ್ಳುವ ಹಂತ ತಲುಪುತ್ತೆ. ಮದನ್ ಮೋಹನ್ ಮಾಳವೀಯ, ಮಹಮ್ಮದ್ ಅಲಿ ಜಿನ್ನಾ ಮತ್ತು ಮಜರ್ ಉಲ್ ಹಕ್ ಅವರಂತಹ ಅನೇಕ ನಾಯಕರು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ರಾಜೀನಾಮೆಯನ್ನು ನೀಡುತ್ತಾರೆ. ರೌಲತ್ ಕಾಯ್ದೆಯ ವಿರುದ್ಧ ಸತ್ಯಾಗ್ರಹವನ್ನು ಏಪ್ರಿಲ್ 6, 1919ರಂದು ಪ್ರಾರಂಭಿಸಲಾಗುತ್ತೆ.
ಡಾಕ್ಟರ್ ಸೈಫುದ್ದೀನ್ ಕಿಚ್ಲೇವ್ ಮತ್ತು ಡಾಕ್ಟರ್ ಸತ್ಯಪಾಲ್ ರೌಲತ್ ಕಾಯ್ದೆಯ ವಿರುದ್ಧ ಪಂಜಾಬ್ನ ಅಮೃತಸರದಲ್ಲಿ ಪ್ರತಿಭಟನೆಗಳನ್ನು ಮುನ್ನಡೆಸ್ತಾರೆ ಮತ್ತು ಜನಸಾಮಾನ್ಯರಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಪ್ರೇರೇಪಿಸ್ತಾರೆ. ಚಳುವಳಿಯನ್ನ ಹತ್ತಿಕ್ಕಲು ಗವರ್ನರ್ ಆಗಿದ್ದಂತಹ ಮೈಕಲ್ ಓ ಡ್ವಯರ್ ಡಾಕ್ಟರ್ ಸೈಫುದ್ದೀನ್ ಮತ್ತು ಸತ್ಯಪಾಲ್ ಅವರನ್ನ ಏಪ್ರಿಲ್ 9, 1919 ಬಂಧಿಸಲು ಆದೇಶಿಸಿದ. ರೌಲಟ್ ಕಾಯ್ದೆಯೊಂದಿಗೆ ಶಸ್ತ್ರಸಜ್ಜಿತವಾದ ಬ್ರಿಟಿಷ್ ಸರ್ಕಾರವು ರಾಷ್ಟ್ರೀಯವಾದಿ ಚಳುವಳಿಯನ್ನ ನಿರ್ಮೂಲನೆ ಮಾಡಲು ಹೊರಡುತ್ತೆ. ಏಪ್ರಿಲ್ 13, 1919 ಹೊತ್ತಿಗೆ ಇಡೀ ಪಂಜಾಬ್ನಾದ್ಯಂತ ಕಾಯ್ದೆಯನ್ನು ಜಾರಿಗೊಳಿಸಿ ಮತ್ತು ಎಲ್ಲ ಸಾರ್ವಜನಿಕ ಸಭೆಗಳು ಮತ್ತು ಜನರನ್ನ ಸೇರುವುದನ್ನು ನಿಷೇಧಿಸಲಾಗುತ್ತೆ. ಅದು ಬೈಸಾಖಿಯ ದಿನವಾಗಿತ್ತು ಮತ್ತು ಶ್ರೀ ಹರ್ಮಂದಿರ್ ಸಾಹಿಬ್ನಲ್ಲಿ ಅರ್ದಾಸ್ನಿಂದ ಹಿಂದಿರುಗಿದ ನಂತರ ಡಾಕ್ಟರ್ ಸೈಫುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ್ ಅವರ ಬಂಧನವನ್ನು ವಿರೋಧಿಸಲು ಜಲಿಯನ್ ವಾಲಾಬಾಗ್ನಲ್ಲಿ ಸಾಕಷ್ಟು ಜನರು ಜಮಾಯಿಸಿದರು. ಅಮೃತಸರದ ಹಂಗಾಮಿ ಮಿಲಿಟರಿ ಕಮಾಂಡರ್ ರೆಜಿನಾಲ್ಡ್ ಮೈಕಲ್ ಹಿಂದಿನ ದಿನದಂದು ಎಲ್ಲ ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸುವುದಾಗಿ ಘೋಷಿಸಿದ. ಸ್ಥಳೀಯ ನಮಕ್ ಹರಾಮಿ ಗುಪ್ತಚರರಿಂದ ಜಲಿಯನ್ ವಾಲಾಬಾಗ್ನಲ್ಲಿ ನಡೆಯುತ್ತಿದ್ದ ಸಾರ್ವಜನಿಕ ಸಭೆಯ ಬಗ್ಗೆ ತಿಳಿದುಕೊಂಡ. ತನ್ನ ಸೈನ್ಯದೊಂದಿಗೆ ಜಲಿಯನ್ ವಾಲಾಬಾಗ್ನ ಎಲ್ಲ ನಿರ್ಗಮನ ದ್ವಾರಗಳನ್ನು ಸುತ್ತುವರೆದ. ಆತ ಏಕಾಏಕಿ ಆ ಗುಂಪನ್ನ ಕಂಡವನೇ ಬಂದೂಕುಗಳಿಂದ ಶಸ್ತ್ರಸಜ್ಜಿತವಾದ ತನ್ನ ಪಡೆಗಳಿಗೆ ನಿರಾಯುಧ ಗುಂಪಿನ ಮೇಲೆ ಗುಂಡು ಹಾರಿಸಲು ಆದೇಶಿಸಿದ. ಜನಸಂದಣಿಯಲ್ಲಿ ವಿಪರೀತ ಅವ್ಯವಸ್ಥೆ ಹರಡಿತ್ತು. ಜನರು ಉದ್ಯಾನವನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರು. ನೂಕುನುಗ್ಗಲು ಉಂಟಾಯಿತು. ಜನ ಸಿಕ್ಕ ಕಡೆ ಕಾಲ್ಕಿತ್ರು. ವೃದ್ಧರು, ಯುವಕರು, ವಯಸ್ಕರು, ಮಹಿಳೆಯರು, ಮಕ್ಕಳೆನ್ನದೇ ನೆರೆದಿದ್ದ 1000ಕ್ಕೂ ಹೆಚ್ಚು ಸಂಖ್ಯೆಯ ಹೋರಾಟಗಾರರು ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳದೆ ಜೀವ ಉಳಿಸಿಕೊಳ್ಳಲು ಓಡತೊಡುತ್ತಾರೆ. ಈ ಅವಸರದಲ್ಲಿ ಕಾಲ್ತುಳಿತ ಉಂಟಾಯಿತು. ನೋಡುತ್ತಲೇ ಕೇವಲ 10 ರಿಂದ 15 ನಿಮಿಷಗಳಲ್ಲೇ ಒಟ್ಟು 1650 ಸುತ್ತು ಗುಂಡು ಹಾರಿಸಲಾಗುತ್ತೆ. ಸುಮಾರು 500ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಭಾರತೀಯರ ಅಸ್ಮಿತೆಯನ್ನ ಕದಡಿಬಿಟ್ಟಿತ್ತು ಬ್ರಿಟಿಷ್ ಸರ್ಕಾರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಈ ಮಾಹಿತಿಯನ್ನ ಹರಡದಂತೆ ಬ್ರಿಟಿಷ್ ರಾಜ್ ತನ್ನ ಸಂಪೂರ್ಣ ಪ್ರಯತ್ನವನ್ನ ಮಾಡಿತು. ಇದು ಕಾಳ್ಗಿಚ್ಚಿನಂತೆ ದೇಶದಾದ್ಯಂತ ಹರಡುತ್ತೆ. ಬ್ರಿಟಿಷ್ ಸರ್ಕಾರದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದವು. ಹತ್ಯಾಕಾಂಡದ 2 ದಿನಗಳ ನಂತರ ಲಾಹೋರ್, ಅಮೃತಸರ, ಗುಜ್ರನ್ವಾಲಾ, ಗುಜರಾತ್ ಮತ್ತು ಲಿಯಲ್ಬೋರ್ಗಳಲ್ಲಿ ಮಾರ್ಷಲ್ ಕಾನೂನನ್ನು ಹೇರಲಾಗುತ್ತೆ. ರವೀಂದ್ರನಾಥ ಟ್ಯಾಗೋರ್ ಈ ಘಟನೆಯಿಂದ ತೀವ್ರವಾಗಿ ವಿಚಲಿತರಾದರು ಮತ್ತು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ತಮ್ಮ ನೈಟ್ಹುಡ್ ಸೇರಿದಂತೆ ಅವರಿಗೆ ನೀಡಲಾದ ಎಲ್ಲಾ ಬಿರುದುಗಳನ್ನು ತ್ಯಜಿಸುತ್ತಾರೆ. ಅಂತೆಯೇ ಮಹಾತ್ಮ ಗಾಂಧಿಯವರು ಕೂಡ ಬ್ರಿಟಿಷ್ ರಾಜ್ ನೀಡಿದ ಕೈಸರ್-ಎ-ಹಿಂದ್ ಎಂಬ ಬಿರುದನ್ನು ತ್ಯಜಿಸುತ್ತಾರೆ. ವಿನ್ಸ್ಟನ್ ಚರ್ಚಿಲ್ ಮತ್ತು ಮಾಜಿ ಪ್ರಧಾನಿ ಎಚ್ ಆಸ್ಕ್ವಿತ್ ಅವರಂತಹ ಅನೇಕ ಬ್ರಿಟಿಷ್ ನಾಯಕರು ಬ್ರಿಟಿಷ್ ಸಂಸತ್ತಿನಲ್ಲಿ ಹತ್ಯಾಕಾಂಡವನ್ನು ಟೀಕಿಸಿದರು. ಆದರೆ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಡ್ವಾಯರ್ನ ಕ್ರಮಗಳನ್ನು ಹೆಚ್ಚು ಬೆಂಬಲಿಸಿದರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಎಂದು ಗುರುತಿಸಲಾಗಿದೆ. ಈ ಘಟನೆಯು ಭಾರತೀಯರ ಬಗ್ಗೆ ಬ್ರಿಟಿಷರಿಗಿದ್ದ ನಿಲುವು ಹಾಗೂ ದೃಷ್ಟಿಕೋನ ಮತ್ತು ಜನಾಂಗೀಯ ತಾರತಮ್ಯ ಮತ್ತು ಅವರೊಳಗಿದ್ದ ಮತಾಂಧ ಮನಸ್ಥಿತಿಯನ್ನು ಹೊರಗೆಡವಿತ್ತು. ಈ ಹತ್ಯಾಕಾಂಡದ ತನಿಖೆಗಾಗಿ ಹಂಟರ್ ಆಯೋಗವನ್ನು ಸ್ಥಾಪಿಸಲಾಗುತ್ತೆ. ಆದರೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿಲ್ಲ. ಹತ್ಯಾಕಾಂಡದ ಮುಖ್ಯ ಅಪರಾಧಿ ರೆಜಿನಾಲ್ಡ್ ಮೈಕಲ್ನನ್ನ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ. ಸಂಭವನೀಯ ಬಡ್ತಿಯನ್ನು ತಿರಸ್ಕರಿಸಲಾಯಿತು ಮತ್ತು ಭಾರತದಲ್ಲಿ ಯಾವುದೇ ಉದ್ಯೋಗ ನೀಡದಂತೆ ನಿರ್ಬಂಧಿಸಲಾಗುತ್ತೆ ಅಷ್ಟೇ. ಆದರೆ ನಂತರ ಯಾವುದೇ ವಿಚಾರಣೆಯನ್ನು ನಡೆಸಲಿಲ್ಲ. ಈ ಮೈಕಲ್ ಓ ಡ್ವಯರ್ ಅವನ ಹತ್ಯೆ ಮಾಡಿದ್ದೇ ನಿಜಕ್ಕೂ ರೋಚಕ. ಅದು ಮಾರ್ಚ್ 13, 1940 ಅವನ ಕತ್ತನ್ನೇ ಸೀಳಲಾಯಿತು. ಹತ್ಯಾಕಾಂಡದ ಸಮಯದಲ್ಲಿ ಉದ್ಯಾನದಲ್ಲಿ ಗಾಯಗೊಂಡಿದ್ದ ಸ್ವತಂತ್ರ ಹೋರಾಟಗಾರ ಉಧಮ್ ಸಿಂಗ್ ಆ ಘಟನೆಗೆ ಪ್ರತೀಕಾರದ ಕಿಚ್ಚು ಹೊತ್ತಿಸಿದ್ದ. ಅದಕ್ಕಾಗಿ ಪಟ್ಟ ಶ್ರಮ, ಇಟ್ಟ ಹೆಜ್ಜೆ ನಿಜಕ್ಕೂ ರೋಚಕವೇ. ಹೀಗೆ ಹತ್ಯಾಕಾಂಡದ ಹಿಂದಿನ ರೂವಾರಿಯಾಗಿದ್ದ ಮೈಕಲ್ ಓ ಡ್ವಯರ್ನನ್ನ ಲಂಡನ್ನಲ್ಲಿ ಹತ್ಯೆ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದ್ರು. ಹತ್ಯೆ ಅಂದರೆ ಸಾಮಾನ್ಯವಾದುದಲ್ಲ. ಕತ್ತು ಸೀಳಿ, ಅಂಗೈ ಕಡಿದು, ಕಣ್ಣುಗುಡ್ಡೆಯನ್ನು ಕಿತ್ತಿದ್ದ ವೀರನೇ ಉಧಮ್ ಸಿಂಗ್. ಈ ಹತ್ಯೆ ಭಾರತೀಯರಿಗೆ ಎಳನೀರಿನಲ್ಲಿ ಕಲ್ಲು ಸಕ್ಕರೆ ಹಾಕಿ ಕುಡಿಸಿದಂತೆ ತಂಪಾಗಿಸಿತ್ತು ಭಾರತೀಯರ ತನುಮನ. ಆದರೆ ಹೇಡಿ ಬ್ರಿಟಿಷ್ ಸರ್ಕಾರ ಜುಲೈ 31, 1940 ಉಧಮ್ ಸಿಂಗ್ನನ್ನ ಗಲ್ಲಿಗೇರಿಸುತ್ತೆ. ಅಂತಿಮವಾಗಿ ಅಂತಹ ಸ್ವತಂತ್ರ ಹೋರಾಟಗಾರರ ಕೆಚ್ಚೆದೆಯ ಹೋರಾಟ ಮತ್ತು ತ್ಯಾಗದಿಂದಾಗಿ ಬ್ರಿಟಿಷ್ ಅವರು ಆಗಸ್ಟ್ 15, 1947 ಭಾರತದ ಮೇಲೆ ತಮ್ಮ ಆಳ್ವಿಕೆಯನ್ನು ತ್ಯಜಿಸಬೇಕಾಯಿತು. ಹತ್ಯಾಕಾಂಡದಲ್ಲಿ ಮಡಿದವರನ್ನು ನೆನೆಯಲು ಭಾರತ ಸರ್ಕಾರವು 1951 ಸ್ಮಾರಕವನ್ನು ನಿರ್ಮಿಸುತ್ತೆ.
ಮಾರ್ಚ್ 2019ರಲ್ಲಿ ಯಾದ್ ಎ ಜಲಿಯನ್ ಮ್ಯೂಸಿಯಂ ಎಂದು ಕರೆಯಲ್ಪಡುವ ಒಂದು ವಸ್ತು ಸಂಗ್ರಹಾಲಯವನ್ನು ಕೂಡ ತೆರೆಯಲಾಯಿತು. ಹೀಗೆ ಈ ಒಂದು ಹತ್ಯಾಕಾಂಡ ಎಂದೆಂದಿಗೂ ಈ ಮಣ್ಣಿನಲ್ಲಿ ಚಿರಾಯುವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.